ಶಿಡ್ಲಘಟ್ಟ ಪೌರಾಯುಕ್ತಗೆ ಬೆದರಿಕೆ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಅಲ್ಲಿ ರಾಜೀವ್ ಗೌಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅಂದ್ರೆ ಅವರ ಪರ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆಗಿರುವಂತಹ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆಯಾಗಿದೆ. ಈ ಅರ್ಜಿ ವಿಚಾರಣೆಯನ್ನ ಮಾಡಲಾಯಿತು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂತಹ ಪೀಠದಲ್ಲಿ ಶಿಡ್ಲಘಟ್ಟ ಠಾಣೆಗೆ ದೂರನ್ನು ಕೊಟ್ಟಿದ್ದು ಪೌರಾಯುಕ್ತೆ ಅಮೃತ ಗೌಡ. ಈ ಬಗ್ಗೆ ನಾನು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀನಿ ಅಂತ ಅವರು ಮೊದಲು ಹೇಳಿದ್ರು. ಈಗ ರಾಜೀವ್ ಗೌಡ ಪರ ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ವಾದವನ್ನ ಮಾಡಿದ್ದಾರೆ ಹೈಕೋರ್ಟ್ ಅಲ್ಲಿ. ಫೋನ್ನಲ್ಲಿ ಆಡಿದ ಮಾತಿಗೆ ಮಾಧ್ಯಮದಲ್ಲೇ ಕ್ಷಮೆ ಕೇಳಿದ್ದಾರೆ ರಾಜೀವ್ ಗೌಡ. ಬಿಎನ್ಎಸ್ ಸೆಕ್ಷನ್ 132 ಈ ಕೇಸ್ನಲ್ಲಿ ಅನ್ವಯಿಸುವುದಿಲ್ಲ. ತನಿಖೆಗೆ ಸಹಕರಿಸಲು ಸಿದ್ಧರಿರೋದ್ರಿಂದ ರಕ್ಷಣೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಾರ್ವಜನಿಕವಾಗಿ ಕ್ಷಮೆ ಕೇಳೋದಕ್ಕೆ ರಾಜೀವ್ ಅಂದ್ರೆ ನನ್ನ ಕಕ್ಷಿದಾರರು ಸಿದ್ಧರಿದ್ದಾರೆ ಅಂತ ಅವರ ಪರ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ವಾದವನ್ನ ಮಾಡಿರೋದು. ಚಪ್ಪಲಿ ರಾಜೀವ್ ಅಲಿಯಾಸ್ ರಾಜೀವ್ ಗೌಡ. ಅರ್ಜಿದಾರ ರಾಜೀವ್ ಗೌಡಗೆ ಹೈಕೋರ್ಟ್ ಈ ಸಂದರ್ಭದಲ್ಲಿ ತರಾಟೆಯನ್ನು ತೆಗೆದುಕೊಂಡಿತು. ಅರ್ಜಿದಾರರ ವಿರುದ್ಧ ಬಿಎನ್ಎಸ್ ಆಕ್ಟ್ 74, 79 ಯಾಕೆ ಹಾಕಿಲ್ಲ ಅಂತ ಪ್ರಶ್ನೆ ಮಾಡಿದೆ ಹೈಕೋರ್ಟ್. ಅರ್ಜಿದಾರನಿಗೆ ಮಹಿಳೆಯರಂದ್ರೆ ಗೌರವ ಇಲ್ಲವೇ ಅಂತ ಪ್ರಶ್ನೆ ಮಾಡಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠ ಪ್ರಶ್ನೆಯನ್ನ ಮಾಡಿದೆ ವಕೀಲರಿಗೆ. ಅರ್ಜಿದಾರ ಇಂತಹ ಮಾತನ್ನೆಲ್ಲ ಹೇಗೆ ಆಡೋಕ್ ಸಾಧ್ಯ? ಮಹಿಳೆಯರಂದ್ರೆ ಆತನಿಗೆ ಗೌರವ ಇಲ್ವೇ ಅಂತ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಒಮ್ಮೆ ಮಾತನಾಡಿದ್ರೆ ವಾಪಸ್ ಪಡೆಯಲು ಆಗುವುದಿಲ್ಲ. ನಿಯಂತ್ರಣವಿಲ್ಲದ ನಾಲಿಗೆ ಎಲ್ಲವನ್ನೂ ಹಾಳು ಮಾಡಬಲ್ಲದು. ನೀವು ಕ್ಷಮೆ ಕೇಳಿದ್ರೂ ಒಡೆದ ಮನಸ್ಸು ಒಂದಾಗುವುದಿಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಹೈಕೋರ್ಟ್ನ ಅಭಿಪ್ರಾಯ ಆಯಿತು. ವಾದ ಆಲಿಸಿ ಆದೇಶವನ್ನ ಕಾಯ್ದಿರಿಸಿದ ನ್ಯಾಯಪೀಠ ಈಗ ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠದಲ್ಲಿ ಹೈಕೋರ್ಟ್ ಅಲ್ಲಿ ವಿಚಾರಣೆ ನಡೀತು. ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿದ್ದಂತಹ ಈ ಒಂದು ನಿಂದನೆ ಬೆದರಿಕೆಗೆ ಕೇಸ್ಗೆ ಸಂಬಂಧಪಟ್ಟಂಗೆ ಏನು ಎಫ್ಐಆರ್ ಆಗಿತ್ತು, ಆ ಒಂದು ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಅಜ್ಞಾತ ಸ್ಥಳದಲ್ಲಿರುವಂತಹ ರಾಜೀವ್ ಗೌಡ ಅಲಿಯಾಸ್ ಚಪ್ಪಲಿ ರಾಜೀವ್ ಅವರ ವಕೀಲರ ಪರವಾಗಿ ಅರ್ಜಿಯನ್ನು ಹಾಕಿಸಿದ್ದು ಎಫ್ಐಆರ್ ರದ್ದಾಗಬೇಕು ಅಂತ. ಈ ಬಗ್ಗೆ ಇವತ್ತು ವಿಚಾರಣೆ ಆಗಿದೆ ಹೈಕೋರ್ಟ್ ಅಲ್ಲಿ. ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ ಕೂಡ ಛೀಮಾರಿ ಹಾಕಿದ. ಕೇಳೋದಕ್ಕಾದ್ರೂ ಹೇಗೆ ನಿಮಗೆ ಮನಸ್ಸು ಬರ್ತಾ ಇದೆ ಅಂತ. ಮಹಿಳೆಯರಂದ್ರೆ ಆತನಿಗೆ ಗೌರವ ಇಲ್ಲ. ಅರ್ಜಿದಾರ ಈ ರೀತಿಯಾದಂಥ ಪದಗಳನ್ನು ಬಳಸಿ ಮಾತನಾಡೋದಕ್ಕಾದ್ರೂ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದೆ ಹೈಕೋರ್ಟ್. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಒಂದು ಆಲ್ಮೋಸ್ಟ್ 8-10 ದಿನಗಳಾಯಿತು ಈ ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಡೇ 1 ನಿಂದ ಕೂಡ ಕೇಳ್ತಾ ಇದ್ದೀವಿ. ಯಾವಾಗ ಎಫ್ಐಆರ್ ದಾಖಲಾಯಿತು ಈತನ ವಿರುದ್ಧ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡೇ ತನ್ನ ಪ್ರಭಾವದ ಮೂಲಕವಾಗಿ ಈಗ ಕಾನೂನಾತ್ಮಕವಾಗಿ ಏನೋ ಒಂದು ರೀತಿಯಾಗಿ ರಿಲೀಫ್ ಅನ್ನ ಪಡಿಬೇಕು ಅನ್ನುವಂತಹ ಸರ್ಕಸ್ ನಡೀತಾ ಇದೆ ತೆರೆ ಮರೆಯಲ್ಲಿ. ಈಗ ಕೋರ್ಟ್ ಕೂಡ ಅದಕ್ಕೆ ಛೀಮಾರಿ ಹಾಕಿರೋದನ್ನ ನಾವು ನೋಡ್ತಾ ಇದ್ದೀವಿ. ಏನ್ ಡೀಟೇಲ್ಸ್ ಇದೆ ಗಂಗಾಧರ್? ಅರುಣ್, ಪ್ರಮುಖವಾಗಿ ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಗೌಡಗೆ ಒಂದು ಬೆದರಿಕೆ ಹಾಕುವ ಮೂಲಕವಾಗಿ ಅವರನ್ನ ನಿಂದನೆ ಮಾಡಿರುವಂತಹ ಏನಿತ್ತು ಕೇಸ್ ಏನಾಗಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ರದ್ದು ಕೋರಿ ಇವತ್ತು ಹೈಕೋರ್ಟ್ ಅಲ್ಲಿ ರಾಜೀವ್ ಗೌಡ ಪರ ವಕೀಲರು ಒಂದು ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಅರ್ಜಿ ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆಯಿತು. ಆ ಸಂದರ್ಭದಲ್ಲಿ ಹಿರಿಯ ವಕೀಲರಾಗಿರುವಂತಹ ಅಂದ್ರೆ ರಾಜೀವ್ ಗೌಡ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ವಿವೇಕ್ ಸುಬ್ಬಾರೆಡ್ಡಿ ಅವರೊಂದು ಒಕ್ಕರತನ್ನ ವಹಿಸಿಕೊಂಡಿದ್ರು. ಅವರು ಫೋನ್ ಮೂಲಕವಾಗಿ ಒಂದು ಮಾತುಗಳನ್ನ ಆಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದಲ್ಲಿ ಬಹಿರಂಗವಾಗಿ ಅವರು ಕ್ಷಮೆಯನ್ನ ಕೋರಿದ್ದಾರೆ. ಹೀಗಾಗಿ ಅವರಿಗೆ ಒಂದು ರಕ್ಷಣೆ ಬೇಕು ಅನ್ನೋ ಮೂಲಕವಾಗಿ ಅವರು ಸಾರ್ವಜನಿಕವಾಗಿ ಕೂಡ ಬಂದು ಕ್ಷಮೆ ಕೇಳೋದಕ್ಕೆ ರೆಡಿ ಇದ್ದಾರೆ. ಹೀಗಾಗಿ ಅವರಿಗೆ ರಕ್ಷಣೆ ಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡಿಕೊಂಡ್ರು. ಆದ್ರೆ ನಾಗಪ್ರಸನ್ನ ಅವರು ಅಂದ್ರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಈ ಒಂದು ಅರ್ಜಿ ವಿಚಾರಕ್ಕೆ ಆಗಿರ್ಬೋದು ಅಥವಾ ಅರ್ಜಿದಾರ ಆಗಿರುವಂತಹ ಶಿಡ್ಲಘಟ್ಟದ ಒಂದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಏನಂದ್ರೆ ಅವರಿಗೆ ಒಂದು ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಮಹಿಳೆಯರಿಗೆ ಇಂತಹ ಅವಮಾನ ಮಾಡಿರುವಂತದ್ದು, ನಿಂದನೆ ಮಾಡುವಂತದ್ದು ಎಷ್ಟು ಮಾತ್ರ ಸರಿ, ಅರ್ಜಿದಾರ ಇಷ್ಟು ಮಾತುಗಳನ್ನ ಆಡ್ತಾರೆ ಅಂದ್ರೆ ಯಾವ ರೀತಿ ಮಾಡ್ತಲ್ಲಿ ಇರಬಹುದು ಅನ್ನೋ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡ್ರು. ಅದಲ್ಲದೆ ಪೊಲೀಸರಿಗೂ ಕೂಡ ಒಂದು ತರಾಟೆಗೆ ತೆಗೆದುಕೊಂಡ್ರು. ಬಿಎನ್ಎಸ್ ಸೆಕ್ಷನ್ 74 ಮತ್ತೆ 79 ಸೆಕ್ಷನ್ ಯಾಕೆ ಹಾಕಲಿಲ್ಲ ಈ ಒಂದು ಕೇಸಲ್ಲಿ ಅಂತೇಳಿ. ಯಾಕಂದ್ರೆ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂತದ್ದು ಮತ್ತೆ ಮಹಿಳೆಯರನ್ನ ಅವಮಾನ ಮಾಡುವಂತಹ ಬಿಎನ್ಎಸ್ ಸೆಕ್ಷನ್ ಗಳನ್ನ ಯಾಕೆ ಇದರಲ್ಲಿ ಆಡ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಅವರನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಆಯ್ತು. ಇಲ್ಲಿ ಕೇವಲ ಹಾಡುಗಳು ಮಾತ್ರ ಕ್ಷಮೆ ಕೋರ್ಬಿಟ್ರೆ
ಇಲ್ಲಿ ಒಡೆದವರು ಅಂತ ಮನಸ್ಸು ಕೂಡ ಒಂದಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಹೇಳಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ ಹಿಂದೆ ಅರುಣ್ ಕುಮಾರ್ ಪ್ರಮುಖವಾಗಿ ಹೈಕೋರ್ಟ್ ನಾಗಪ್ರಸನ್ನ ಅವರ ಪೀಠದಲ್ಲಿ ಹಿಂದೆ ಇದೇ ರೀತಿಯಾಗಿ ಕಮಲ್ ಹಾಸನ್ ಅವರ ವಿಚಾರ ಅಂದ್ರೆ ಇಲ್ಲಿ ಕರ್ನಾಟಕದ ಬಗ್ಗೆ ಅವರು ಮಾತನಾಡುವ ನಾಡು ನುಡಿಯ ಒಂದು ಭಾಷೆಯ ವಿಚಾರಕ್ಕೆ ಬರೋದಾದ್ರೆ ಅಲ್ಲೂ ಕೂಡ ಹಿಂದೆ ಒಂದು ಕೇಸ್ ಕೂಡ ಆಯ್ತು. ಆ ವಿಚಾರದ ಬಗ್ಗೆ ತುಂಬಾ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬೇಕು ಅಂತ ಕೂಡ ಅವತ್ತು ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಕರ್ನಾಟಕದ ಅದರಲ್ಲಿ ಪ್ರಮುಖವಾಗಿ ಮಹಿಳೆಯರ ಮತ್ತೆ ಅದರಲ್ಲೂ ನಾಡು ನುಡಿ ಭಾಷೆಯ ವಿಚಾರದಲ್ಲಿ ಇಂಪಾರ್ಟೆಂಟ್ ಮುಖ್ಯವನ್ನ ವಹಿಸಿಕೊಳ್ಳಬೇಕು. ಯಾರು ಕೂಡ ತಪ್ಪು ಮಾಡಿದ್ರೆ ಅವ್ರು ಕ್ಷಮೆ ಕೇಳುವಂತ ಅದ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅಂದಿನ ದಿನ ಇದೇ ಪೀಠದ ನಾಗಪ್ರಸನ್ನ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೂಲಕವಾಗಿ ತರಾಟೆಯನ್ನು ತೆಗೆದುಕೊಂಡ್ರು. ಈ ಒಂದು ಪ್ರಕರಣದಲ್ಲೂ ಕೂಡ ರಾಜೀವ್ ಗೌಡ ಅವರು ಯಾವ ರೀತಿ ಆ ಒಂದು ನಿಂದನೆ ಮಾಡಿದ್ದಾರೆ, ಅದಲ್ಲದೆ ನಿಂದನೆ ಮಾಡೋದಲ್ಲದೆ ಆ ಮಹಿಳಾ ಅಂದ್ರೆ ಪೌರಾಯುಕ್ತೆ ಒಂದು ಅಮೃತಗೌಡಗೆ ಒಂದು ಬೆದರಿಕೆ ಹಾಕುವಂತ ಒಂದು ಮಟ್ಟ ಏನಿತ್ತು ಆ ವಿಚಾರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂದ್ರೆ ಇಷ್ಟು ದಿನ ಆಗಿದೆ, ಒಂದು ಕಡೆ ಆಂಟಿಸಿಪೇಟರಿ ಬೇಲ್ಗೆ ಒಂದು ಕಡೆ ಕೆಲ ಹಂತದ ನ್ಯಾಯಾಲಯದಲ್ಲಿ ಹಾಕೊಂಡ್ರು, ಇವತ್ತು ಹೈಕೋರ್ಟ್ ಅಲ್ಲಿ ಕೂಡ ಹಾಕೊಂಡಿದ್ದಾರೆ. ಆದ್ರೆ 2 ಹಂತದ ನ್ಯಾಯಾಲಯದಲ್ಲಿ ಹಾಕೊಂಡ್ರು ಕೂಡ ಇನ್ನು ಪೊಲೀಸರನ್ನ ಹಿಡಿಯೋದಿರ್ಲಿ, ಅವ್ರು ಎಲ್ಲಿದ್ದಾರೆ ಅನ್ನೋದು ಕೂಡ ಪತ್ತೆ ಮಾಡದೆ ತಟಸ್ಥವಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ನಾಮಕಾವಸ್ಥೆಗೆ ಇವತ್ತು ಗೃಹ ಸಚಿವರು ಹಿಡಿತೀವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಹೊರತು ಇದು ಬೇರೆ ಪಕ್ಷದ ಯಾರೇ ರಾಜಕೀಯ ಮುಖಂಡರಾಗಿರ್ಬೋದು ಯಾರೇ ಇದ್ರು ಕೂಡ ಅವರನ್ನ ಹೋಗಿ ಎಲ್ಲೋ ಬೇರೆ ರಾಜ್ಯಗಳಲ್ಲಿ ಕೂಡ ಹುಡ್ಕೊಂಡು ಹೋಗ್ತಾರೆ. ಆದ್ರೆ ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನೋದು ಇನ್ನು ಕೂಡ ಪೊಲೀಸರಿಗೆ ಸುಳಿವಿಲ್ಲ. ಕೇವಲ ಎಲ್ಲೋ ಒಂದ್ ಕಡೆ ಅವರು ಬೇಲ್ ತಗೊಳ್ಳಿ ಆಮೇಲೆ ಹಿಡಿಯೋಣ ಅನ್ನೋ ಮಟ್ಟದಲ್ಲಿ ಈಗ ಪೊಲೀಸರು ಇರುವಂತದ್ದು. ಈಗ ಬೈರ್ತಿ ಬಸವರಾಜು ಒಂದು ಮರ್ಡರ್ ಕೇಸಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಮಹಾರಾಷ್ಟ್ರಗೆ ಪೊಲೀಸರು ಹುಡ್ಕೊಂಡು ಹೋದ್ರು. ಆದ್ರೆ ಇಲ್ಲಿ ರಾಜೀವ್ ಗೌಡ ಹಿಡಿಯೋಕೆ ಇಷ್ಟೊಂದು ತಡ ಯಾಕೆ ಅನ್ನೋದು ನಿಜಕ್ಕೂ ಕೂಡ ಪೊಲೀಸರ ಬಗ್ಗೆ ಒಂದು ಅನುಮಾನ ಮೂಡ್ತಾ ಇರುವಂತದ್ದು. ಎಲ್ಲೊಂದ್ ಕಡೆ ಕಾಂಗ್ರೆಸ್ ಮುಖಂಡ ಅನ್ನೋ ಕಾರಣಕ್ಕೆ ಇವರು ತಟಸ್ಥವಾಗಿರುವಂತದ್ದು ಈ ಮೂಲಕವಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅರುಣ್, ಓಕೆ ಗಂಗಾಧರ್, ಇದ್ರ ಜೊತೆಗೆ ಜನಸಾಮಾನ್ಯರು ಕೇಳುವಂತಹ ನಾರ್ಮಲ್ ಬೇಸಿಕ್ ಕ್ವಶನ್ಗಳನ್ನ ಕೋರ್ಟ್ ಕೂಡ ಕೇಳಿದೆ. ಸೊ ಹಾಗಾಗಿ ಈ ಒಂದು ಪ್ರಕರಣ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಕೋರ್ಟ್ ಕೂಡ ಪರಿಗಣಿಸಿದೆ ಅನ್ನೋದನ್ನ ಸಾಕ್ಷಿನ ನೋಡ್ತಾ ಇದ್ವಿ. ಇದ್ರ ಜೊತೆಗೆ 1-2-3 ಸೆಕ್ಷನ್ಗಳನ್ನ ಅಧಿಕಾರಿಗಳು ಕೂಡ ನೆನಪು ಮಾಡಿಕೊಟ್ಟಿದೆ ಕೋರ್ಟೆ. ಸೆಕ್ಷನ್ 74 ಮತ್ತೆ 79 ಯಾಕೆ ಹಾಕಿಲ್ಲ ಅಂತ. ಸೊ ಹಾಗಾಗಿ ಕೋರ್ಟ್ ಕೂಡ ಇದನ್ನ ಬಹಳಷ್ಟು ಗಂಭೀರವಾಗಿ ನೋಡ್ತಾ ಇದೆ ಅಲ್ವೇ? ಖಂಡಿತವಾಗಿಯೂ ಅರುಣ್, ಯಾಕಂತಂದ್ರೆ ಅವತ್ತಿನ ದಿನ ಏನೊಂದು ಆಡಿಯೋ ವೈರಲ್ ಆಯ್ತು, ಅದರಲ್ಲಿ ಪೌರಾಯುಕ್ತೆ ಅಮೃತಗೌಡರು ಸಾರ್ವಜನಿಕವಾಗಿ ಬಂದು ಅಲ್ಲಿ ಕಣ್ಣೀರನ್ನ ಹಾಕಿದ್ರು. ಅಲ್ಲಿನ ಸಿಬ್ಬಂದಿ ಎಲ್ಲರೂ ಕೂಡ ಅವರನ್ನ ಸಮಾಧಾನ ಮಾಡಿಸುವಂತಹ ಕೆಲಸವನ್ನ ಮಾಡಿದ್ರು. ಕೇವಲ ಅವರು ಒಬ್ಬ ಅಧಿಕಾರಿ ಅಲ್ಲಿ ಕಣ್ಣೀರನ್ನ ಹಾಕ್ತಾರಂದ್ರೆ ಆ ಆಡಿಯೋದಲ್ಲಿ ಒಂದೊಂದು ಪದಗಳು ಯಾವ ರೀತಿ ಆಡಿದ್ದಾರೆ, ಬೆಂಕಿ ಹಾಕ್ತೇನೆ ಅನ್ನೋ ರೀತಿಯಲ್ಲಿ ಧಮಕಿ ಹಾಕುವಂತದ್ದು, ಮತ್ತೆ ಅಲ್ಲಿ ಪೌರ ಕಾರ್ಮಿಕರು ಕೂಡ ನಿಂದನೆ ಮಾಡುವಂತದ್ದು, ಅಲ್ಲಿನ ಶಾಸಕರನ್ನ ನಿಂದನೆ ಮಾಡುವ ಮೂಲಕವಾಗಿ ಇವರು ಅದಕ್ಕೆ ಸಮಜಾಯಿಷಿ ಕೊಡಕ್ಕೆ ಸ್ಪಷ್ಟನೆ ಕೊಡಕ್ಕೆ ಮುಂದಾದ್ರೂ ಕೂಡ ಕೇವಲ ಒಂದು ಬ್ಯಾನರ್ ವಿಚಾರಕ್ಕೆ ಪೌರಾಯುಕ್ತೆಯನ್ನ ಆ ರೀತಿ ನಿಂದನೆ ಮಾಡಿ ಧಮಕಿ ಹಾಕೋಕೆ ಮುಂದೆ ಆಗ್ತಾರೆ ಅಂತಂದ್ರೆ ಇಲ್ಲಿ ಒಬ್ಬ ರಾಜಕೀಯ ವಿಚಾರವಾಗಿ ಅವರು ಅಲ್ಲಿನ ಒಬ್ಬ ಈ ತರ ವ್ಯಕ್ತಿ ಆ ತರ ನಿಂದನೆ ಮಾಡ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಸರಿ ಅಂತೇಳಿ. ಅದಲ್ಲದೆ ಇಲ್ಲಿ ಒಂದು ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂತಹ ಒಂದು ವಿಚಾರ ಜೊತೆಗೆ ಅವರನ್ನ ಅವಮಾನ ಮಾಡಿರುವಂತದ್ದೇನಿದೆ, ಇವೆರಡು BNS ಸೆಕ್ಷನ್ಗಳನ್ನ ಪೊಲೀಸರು ಅಲ್ಲಿ ಹಾಕಬೇಕಾಗಿತ್ತು ಅಂತೇಳಿ. ಹಾಗಾಗಿ ನ್ಯಾಯಮೂರ್ತಿಗಳು ಕೂಡ ಆ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆ ಈ ಸೆಕ್ಷನ್ಗಳನ್ನ ಈ ಪ್ರಕರಣದಲ್ಲಿ ಹಾಕಿಲ್ಲ ಅನ್ನೋ ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು. ಇದು ಎಲ್ಲೋ ಒಂದು ಕಡೆ ಈಗ ಪೊಲೀಸರ ಮೇಲೆ ಅನುಮಾನ ಮೂಡ್ತಾ ಇರುವಂತದ್ದು. ಕೇವಲ 1-2 ಸೆಕ್ಷನ್ಗಳನ್ನ ಹಾಕಿ ಸುಮ್ಮನೆ ತಟಸ್ಥವಾಗಿ ಆಗಿರುವಂತದ್ದು. ಹೀಗಾಗಿ ರಾಜಕೀಯ ಒತ್ತಡಕ್ಕೆ ಮಣಿದು ಈ ರೀತಿಯಾಗಿ ಪೊಲೀಸರು ಸೆಕ್ಷನ್ಗಳನ್ನ ಹಾಕಿದ್ರ ಹುಡುಕಾಡುವ ನಡುವ ನೆಪದಲ್ಲಿ ಕೇವಲ ಸಂಜಯ್ ನಗರಕ್ಕೆ ಬಂದು ಅವರ ಮನೆಗೆ ಬಂದು ಅಲ್ಲಿ ಎಂಟ್ರಿಯನ್ನ ಹಾಕಿ ಕೇವಲ ಅವರು ಶಿಡ್ಲಘಟ್ಟಕ್ಕೆ ವಾಪಸ್ ಆಗಿರುವಂತದ್ದು. ಆ ನಂತರ ಅವರ ಪ್ರೊಸೀಜರ್ ಏನಾಗಿದೆ ಅನ್ನೋದು ಕೂಡ ಸಾರ್ವಜನಿಕವಾಗಿ ಪ್ರಶ್ನೆ ಇರುವಂತದ್ದು. ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆದಂತ ಆ ಒಂದು ಆಡಿಯೋ ಏನಿತ್ತು, ಎಲ್ಲರೂ ಕೂಡ ಆ ಬಗ್ಗೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ಅಧಿಕಾರಿಗೆ ಈ ತರ ನಿಂದನೆ ಮಾಡಿದ್ರೆ ಎಷ್ಟು ಮಾತ್ರ ಸರಿ ಅನ್ನೋ ರೀತಿಯಲ್ಲಿ ಈಗ ನ್ಯಾಯಮೂರ್ತಿಗಳು ಸಹ ಅದೇ ರೀತಿಯಾದಂತಹ ಒಂದು ತರಾಟೆಗೆ ತೆಗೆದುಕೊಂಡಿರುವಂತಹ ವಿಚಾರ ಆಗಿದೆ. ಇಲ್ಲಿ ಕೇವಲ ಒಂದು ಕ್ಷಮೆ ಕೇಳಿದ ಮಾತ್ರಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಎಲ್ಲ ಕೂಡ ಒಂದು ನಿಂದನೆ ಮಾಡಿ ಅವಮಾನವನ್ನ ಮಾಡಿದರೆ ಆ ರೀತಿ ಒಂದಾಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಮತ್ತೆ ಸೆಕ್ಷನ್ಗಳನ್ನ ಯಾಕೆ ಆಡ್ ಮಾಡಿಲ್ಲ ಅಂತೇಳಿ ಈಗ ವಿಚಾರಣೆ ವಾದ ಪ್ರತಿವಾದ ಮುಕ್ತಾಯ ಆಗಿರುವಂತದ್ದು. ಅದನ್ನು ಆಲಿಸಿದಂತಹ ನ್ಯಾಯಮೂರ್ತಿಗಳು ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಈಗ ಆದೇಶ ಏನ್ ಬರುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಈ ಒಂದು ವಿಚಾರದಲ್ಲಿ ರಾಜೀವ್ ಗೌಡ ಅವರನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ನ್ಯಾಯಮೂರ್ತಿಗಳು ಮಾಡಿದ್ದಾರೆ. ಹೀಗಾಗಿ ಈ ಒಂದು ಆದೇಶ ಏನ್ ಬರುತ್ತೆ ಅನ್ನೋದು ಕೂಡ ಕುತೂಹಲ ಇದೆ. ಮತ್ತೊಂದು ಕಡೆ ಇಷ್ಟು ದಿನ ಆದ್ರೂ ಸಹ ಪೊಲೀಸರು ರಾಜೀವ್ ಗೌಡನನ್ನ ಹುಡುಕೋದಿರ್ಲಿ, ಅವ್ರು ಎಲ್ಲಿದ್ದಾರೆ ಅನ್ನೋ ರೀತಿಯಲ್ಲಿ ಸುಳಿವಿಲ್ಲ ಅನ್ನೋ ರೀತಿಯಲ್ಲಿ ಹುಡುಕ್ತಾ ಇದೀವಿ ಅಂತೇಳಿ ಒಂದು ಕಥೆಯನ್ನ ಹೊಡಿತಾ ಇದ್ದಾರೆ. ಹೀಗಾಗಿ ರಾಜಕೀಯ ಒತ್ತಡಕ್ಕೆ ಮಣಿದು ಪೊಲೀಸರು ಸುಮ್ಮನಾಗಿರುವಂತದ್ದು ಈ ಮೂಲಕವಾಗಿ ಸ್ಪಷ್ಟವಾಗುತ್ತೆ. ಅದಾದ್ರೆ ಇಷ್ಟು ದಿನ ಎಲ್ಲೋ ಇರುವಂತಹ ಟೆರರಿಸ್ಟ್ಗಳನ್ನ ಹೋಗಿ ಹಿಡ್ಕೊಂಡ್ ಬರುವಂತ ಪೊಲೀಸರಿಗೆ ಇವಾಗ ರಾಜಕೀಯ ಮುಖಂಡರ ಎಲ್ಲ ಅವರ ಸಂಬಂಧಿಕರ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಷ್ಟೆಲ್ಲ ಇದ್ರೂ ಸಹ ಅವರನ್ನ ಪತ್ತೆ ಮಾಡೋಕೆ ಇಷ್ಟೊಂದು ಸರ್ಕಸ್ ಮಾಡ್ಬೇಕಾ ಪೊಲೀಸರು ಅನ್ನೋದು ಕೂಡ ನಿಜಕ್ಕೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಅರುಣ್, ಓಕೆ ಗಂಗಾಧರ್, ಇದ್ರ ಜೊತೆಗೆ ಕೋರ್ಟ್ ಈ ಬಗ್ಗೆ ಏನಾದರೂ ರಾಜ್ಯ ಪೊಲೀಸ್ ಇಲಾಖೆಗೆ ಏನಾದರೂ ಸೂಚನೆಯನ್ನ ಕೊಟ್ಟಿದೆಯಾ? ಆ ಬಗ್ಗೆ ಏನಾದರೂ ತಾಕೀತು ಮಾಡಿದ್ಯಾ?
ಅಂದರೆ ಈಗ ಆಲ್ಮೋಸ್ಟ್ 8ರಿಂದ 10 ದಿನ ಆಯಿತು FIR ಆಗಿ, ಆದರೂ ಆತ ಎಲ್ಲಿದ್ದಾನೆನ್ನುವಂಥ ಮಿನಿಮಮ್ ಕ್ಲೂ ಕೂಡ ಸಿಕ್ಕಿಲ್ಲ. ಸೊ ಹಾಗಾಗಿ ಏನಾದರೂ ಈ ಬಗ್ಗೆ ಏನಾದರೂ ಸೂಚನೆ ತಾಕೀತು ಕೋರ್ಟಿಂದ ಆಗಿದೆಯಾ? ಅರುಣ್, ಸದ್ಯಕ್ಕೆ ಅದು ಆರ್ಡರ್ ಕಾಪಿ ಏನ್ ಪ್ರೊಸೀಜರ್ ಆಗಿದೆ ಇನ್ನಷ್ಟೇ ಅದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಸಿಗ್ಬೇಕಾಗಿರುವಂತದ್ದು. ಆದ್ರೆ ಆರ್ಡರ್ ನ ರಿಸರ್ವ್ ಮಾಡಿದ್ದಾರೆ ನ್ಯಾಯಮೂರ್ತಿಗಳು. ಈಗ ಆರ್ಡರ್ ಬಂದಂತ ನಂತರ ಗೊತ್ತಾಗಬೇಕಾಯ್ತು, ಆರ್ಡರ್ ಆದ ನಂತರ ಪೊಲೀಸರಿಗೆ ಯಾವ ರೀತಿ ಸೂಚನೆಗಳು ಕೊಡುತ್ತಾ. ಆದ್ರೆ ಸದ್ಯದ ಈಗ ವಾದ ಪ್ರತಿವಾದ ಆದಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಅವರಿಗೆ ಒಂದು ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಅರ್ಜಿದಾರರಿಗೆ ಈ ತರ ಕೆಲಸವನ್ನ ಮಹಿಳೆಯರಿಗೆ ನಿಂದನೆ ಮಾಡುವಂತದ್ದು ಇಷ್ಟು ಮಾತ್ರ ಸರಿ, ಈ ತರ ಮಾತುಗಳನ್ನ ಆಡಿ ಅವ್ರು ಕ್ಷಮೆ ಕೇಳ್ಬಿಟ್ರೆ ಆಗುತ್ತಾ ಅನ್ನೋ ರೀತಿಯಲ್ಲಿ ಕೂಡ ವಾದವನ್ನ ಅಂದ್ರೆ ಅವರು ಕೂಡ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಅದಲ್ಲದೆ ಇವೆರಡು ಸೆಕ್ಷನ್ಗಳನ್ನ ಈ ಪ್ರಕರಣದಲ್ಲಿ ಆಡ್ ಮಾಡಬೇಕಾಯ್ತು, ಯಾಕೆ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಬಗ್ಗೆಯೂ ಕೂಡ ಅವರು ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಆಗಿದೆ. ಈಗ ಮುಂದುವರೆದ ಆರ್ಡರ್ ಕಾಪಿ ಬಂದಂತ ನಂತರ ಪ್ರೊಸೀಜರ್ ಕಂಪ್ಲೀಟ್ ಏನಾಗಿದೆ ಅನ್ನೋದ್ರ ನಂತರ ಇನ್ನು ಕೆಲ ಹೊತ್ತಲ್ಲಿ ಗೊತ್ತಾಗಬೇಕಾಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.